ಬಾರಾಮತಿ ಉಪಚುನಾವಣೆಗೆ ಸುನೇತ್ರಾ ಪವರ್ ಅವರು ಅಭ್ಯರ್ಥಿ. ಬಾರಾಮತಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಸುನೇತ್ರಾ ಪವರ್. ಅಜಿತ್ ಪವರ್ ಅವರ ನಿಧನದಿಂದ ತೆರವಾದಂತಹ ಬಾರಾಮತಿ ಕ್ಷೇತ್ರದ ಉಪಚುನಾವಣೆಗೆ ಸ್ವತಃ ಅವರ ಪತ್ನಿ ಅಜಿತ್ ಪವರ್ ಅವರ ಪತ್ನಿ ಸುನೇತ್ರಾ ಪವರ್ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಆಗಿದ್ರು ಅಜಿತ್ ಪವರ್ ಅವರು. ಸೊ ಅಕಾಲಿಕ ನಿಧನ. ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಇತ್ತೀಚೆಗೆ ಅವರು ಆಯ್ಕೆಯಾಗಿದ್ರು. ರಾಜ್ಯಸಭೆಗೆ ಪಾರ್ಥ್ ಪವರ್ ಅವರ ಹೆಸರು ಅಂತಿಮ ಆಗಿದೆ. ಪಾರ್ಥ್ ಪವರ್ ಅವರ ಮಗ. ಸುನೇತ್ರಾ ಪವರ್ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ರಾಜ್ಯಸಭಾ ಸ್ಥಾನ, ಮಹಾರಾಷ್ಟ್ರದಲ್ಲಿ ಖಾಲಿ ಇರುವಂತಹ 7 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಅಜಿತ್ ಪವರ್ ಅವರು ಇತ್ತೀಚೆಗೆ ವೀಕ್ಷಕರೇ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು. ಬಾರಾಮತಿ ಅವರ ಸ್ವಕ್ಷೇತ್ರ. ಸುಮಾರು 30 ವರ್ಷಗಳಿಂದಲೂ ಸಹ ಬಾರಾಮತಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಜಿತ್ ಪವರ್ ಅವರು. ಆದರೆ ವಿಧಿಯಾಟಕ್ಕೆ ಅವರು ಬಲಿಯಾಗಿದ್ರು. ಈಗ ಆ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಹೀಗಾಗಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸುನೇತ್ರಾ ಪವರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಆ ಸ್ಥಾನಕ್ಕೆ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಸುನೇತ್ರಾ ಪವರ್ ಅವರು ಆಯ್ಕೆ ಆಗ್ತಾರೆ. ಅಂದರೆ ಅವರು ಅಭ್ಯರ್ಥಿಯಾಗಿ ಈಗ ಆಯ್ಕೆ ಆಗಿದ್ದಾರೆ. ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಅವರು ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ರಾಜ್ಯಸಭಾ ಸ್ಥಾನಕ್ಕೆ ಅವರ ಪುತ್ರ ಪಾರ್ಥ್ ಪವರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸುನೇತ್ರಾ ಪವರ್ ಅವರು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗಿದ್ರು. ಸೊ ಹೀಗಾಗಿ ಈಗ ಎನ್ಸಿಪಿಯ ಸಂಪೂರ್ಣ ಜವಾಬ್ದಾರಿ ಎಲ್ಲ ಒಂದು ಕಡೆ ಒಂದು ಆತಂಕ ಇತ್ತು. ಅಜಿತ್ ಪವರ್ ಅವರ ನಿಧನದ ನಂತರ ಕಂಪ್ಲೀಟ್ ಎನ್ಸಿಪಿಯ ಪಾರುಪತ್ಯ ಶರದ್ ಪವರ್ ಅವರ ತೆಕ್ಕೆಗೆ ಜಾರುತ್ತೆ ಅಂತ ಎಲ್ಲ ಶಾಸಕರುಗಳು ಸಹ ಶರದ್ ಪವರ್ ಅವರ ಜೊತೆಗೆ ಹೋಗ್ತಾರೆ. ಅಜಿತ್ ಪವರ್ ಅವರ ಆ ವರ್ಚಸ್ಸು ಅಥವಾ ಅವರ ಹಿಸ್ಟ್ರಿ ಅನ್ನುವಂಥದ್ದೇನಿದೆ ಅದು ಗೌಣವಾಗೋಗುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳಿತ್ತು. ಆದರೆ ಇಲ್ಲ, ಸುನೇತ್ರಾ ಪವರ್ ಅವರು ಅದನ್ನು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಅಜಿತ್ ಪವರ್ ಅವರ ಬಣ ಮತ್ತು ಅವರ ಆ ಗುಂಪೇನಿದೆ ಅದನ್ನು ಕಂಪ್ಲೀಟ್ ಆಗಿ ಸುನೇತ್ರಾ ಪವರ್ ಅವರು ಈಗ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಅಜಿತ್ ಪವರ್ ಅವರ ಉತ್ತರಾಧಿಕಾರಿಯಾಗಿ ಸುನೇತ್ರಾ ಪವರ್ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ.